ವೀಕ್ಷಕರೇ, ನಾವು ಪೆರುವಾಜೆ ಗ್ರಾಮದ ಕುಂಡಡ್ಕದಲ್ಲಿದ್ದೇವೆ. ಇವತ್ತು ನೇಸರ ಯುವಕ ಮಂಡಲದ ದಶಮಾನೋತ್ಸವ ಸಂಭ್ರಮ ದಶಪ್ರಣತಿ ಕಾರ್ಯಕ್ರಮ ನಡೀತಾ ಇದೆ. ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳಿಂದ ಕೂಡಿರುವಂತಹ ನೇಸರ ಯುವಕ ಮಂಡಲ ಹತ್ತಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಇವತ್ತು ಕುಂಡಡ್ಕ ಹೊನ್ನಮ್ಮ ಎಂಬುವರಿಗೆ ನೂತನ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಲವಾರು ಜನರ ಸಹಾಯದಿಂದ ಈ ಮನೆ ನಿರ್ಮಾಣವಾಗಿದೆ. ಇವತ್ತು ಈ ಮನೆಯ ಹಸ್ತಾಂತರ ಕಾರ್ಯ ನಡೀತಾ ಇದೆ. ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ಎಂಬುದನ್ನು ನೋಡಿ ತಿಳಿದುಕೊಳ್ಳೋಣ. ದಶಪ್ರಣತಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ನರಸಿಂಹ ಶರ್ಮಾ ಖಾನಾವು ನಮ್ಮೊಂದಿಗಿದ್ದಾರೆ. ನೇಸರ ಯುವಕ ಮಂಡಲ ಒಂದು ನಮ್ಮ ಗ್ರಾಮದ ಅತ್ಯಂತ ಹೆಮ್ಮೆಯ ಯುವಕ ಮಂಡಲ. ಇದು ತನ್ನ 10ನೇ ವರ್ಷದ ಸಂಭ್ರಮದಲ್ಲಿದೆ. ಈ ಸಂಭ್ರಮಕ್ಕೆ ಆಚರಣೆಗಾಗಿ ಅವರು ಅರ್ಥಪೂರ್ಣವಾದ 3 ಶಾಶ್ವತ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಒಂದು ಈ ಅಶಕ್ತ ಕುಟುಂಬಕ್ಕೆ ಮನೆಯನ್ನು ನಿರ್ಮಾಣ ಮಾಡುವ ಈ ಕಾರ್ಯಕ್ರಮ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಕಾರ್ಯಕರ್ತರು ಹಗಲು ರಾತ್ರಿ ಇಲ್ಲಿ ದುಡಿದು ಈ ಮನೆ ನಿರ್ಮಾಣಗೊಂಡಿದೆ. ಇದಕ್ಕೆ ನಮ್ಮ ಊರಿನವರು ಹಾಗೂ ಪರವೂರವರು ಈ ನೇಸರ ಯುವಕ ಮಂಡಲದ ಒಂದು ಸಂಕಲ್ಪಕ್ಕೆ, ಅವರ ಕನಸಿಗೆ ನೆರವನ್ನು ಇತ್ತು ಇಂದು ಸುಂದರವಾದ ಮನೆ ನಿರ್ಮಾಣಗೊಂಡಿದೆ. ಇವತ್ತು ಬೆಳಿಗ್ಗೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಹಾಗೂ ಈ ಹೊನ್ನಮ್ಮ ಮತ್ತು ಅವರ 2 ಮಕ್ಕಳಿಗೆ ಇಂದು ಒಂದು ಸೂರು ನಿರ್ಮಾಣಗೊಂಡಿದ್ದು, ಇದು ನೇಸರ ಯುವಕ ಮಂಡಲಕ್ಕೆ ಒಂದು ಹೆಮ್ಮೆಯ ದಿನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಚಾಲಕರಾಗಿರತಕ್ಕಂತಹ ದಯಕರ ಆಳ್ವರು ನಮ್ಮೊಂದಿಗಿದ್ದಾರೆ. ನಮ್ಮ ನೇಸರ ಯುವಕ ಮಂಡಲದಾಗಲೂ ಒಂದು ಹೊಸ ಕಾರ್ಯಕ್ರಮ 10ನೇ ವರ್ಷದ ಕಾರ್ಯಕ್ರಮ ಮಲ್ಲ ಕಾರ್ಯಕ್ರಮಗೊಂಡ ಒಂದು ಇಲ್ಲು ನಿರ್ಮಾಣ ಮಾಡ್ತದೆ ಹೊನ್ನಮ್ಮಗೆ ಕೊರ್ಪುಂಡು ಅಲ್ಲ ಅಸಕ್ತರು ಇನ್ನು ಕಟ್ಟ ಇಲ್ಲು ಕಟ್ಟೆ ಸಾಧ್ಯ ಇದ್ದಿ ಅವತ್ತಂದ ಇಂಚಿನ ಪರಿಸ್ಥಿತಿ ಇದೆ. ಆ ಜವನೇರು ಪೂರ ಸೇರಿದು ಮುರಣಿನ ಬತ್ತು ತೂವೊಂದುಲ್ಲ ಎಂಕ್ಲಿನ ಅದನ್ನು ನೆಟ್ಟೊಂಜಿ ಭಾಗಿಯಾದ ಮಂತೇರು ಸಂಚಾಲಕ ಆಯ್ತು ಅಧ್ಯಕ್ಷರಾಯ್ತು ಬೇತೆ ಬೇತೆ ರೀತಿದ ನೆನ್ನು ಕೊಡ್ದು ಎಂಕ್ಲೆಗ್ಲೊಂಜಿ ಮಲ್ಲ ಇನ್ನೊಟ್ಟಿಗೆ ಆ ಪುಣ್ಯ ಭಾಗ್ಯ ತಿಳ್ಕೊಳ್ಳೋಕ್ಕಾಗಲು ಮಲ್ತಿದ್ದೇವೆ. ಇವತ್ತು ನೇಸರ ಯುವಕ ಮಂಡಲದ ವತಿಯಿಂದ ಹಲವಾರು ದಾನಿಗಳ ಸಹಾಯದಿಂದ ಹೊನ್ನಮ್ಮ ಎಂಬುವರಿಗೆ ಕುಂಡಡ್ಕದಲ್ಲಿ ನೂತನ ಮನೆ ನಿರ್ಮಾಣವಾಗಿದೆ. ಈ ಮನೆಯ ಫಲಾನುಭವಿಗಳಾಗಿರತಕ್ಕಂತಹ ಹೊನ್ನಮ್ಮರವರ ಮಗ ಯೋಗೀಶ್ ನಮ್ಮೊಂದಿಗಿದ್ದಾರೆ. ನೇಸರ ಯುವಕ ಮಂಡಲದವರು ಚೆನ್ನಾಗಿ ಮನೆ ಕೊಟ್ಟಿದ್ದಾರೆ. ಎಲ್ಲ ಜನರಿಗೂ ತುಂಬ ಧನ್ಯವಾದಗಳು. ಯುವಕ ಮಂಡಲದವರು ಕೊಂಚ ಇಡ್ಲು ಕಟ್ಟದು ಕೊರಿಯರು ಎಡ್ಡ ಸಂತೋಷಡು ಭಾರಿ ಮಾಂತಿರ್ಲ ಸೇರ್ತು ಇಡ್ಲು ಕೊಂಚ ಕಟ್ಟದು ಕೊರಿಯರು ಮಾಂತಿರ್ಲ ಎಡ್ಡ ಆವಡು ಮಾಂತಿರ್ಲ ಎಂಕಲ್ನ ಕೊರಗಜ್ಜಿ ಪೂರ ಅಗ್ಲ ಮಾಂತ ಬೇಲೆಗಾಡು ದಾಡು ಮಾಂತೆಗಡ ದಾಳ ತೊಂದರೆ ಅಂತೆ ನಾವು ಎಂಕಲ ದೆಯ್ಯೋಲು ಮಾಂತಿರ್ಲ ಕಾಪಾಡಲು ದುಂಬು ಎಂಚಿತ್ತಾರೆ ಇಲ್ಲಡು ದುಂಬು ಏನು ಭಾರಿ ಒಂದೆಟ್ಟಿತ್ತೆ 5 ವರ್ಷ ಇತ್ತೆ ಇಲ್ಲಡು ಏನು ಜೋಕ್ಲಿಡು ಗೊತ್ತೋದು ఇంక ఏర్లోంచి సాయం ఇచ్చాడు ఇల్లు తగలు ఏర్లో సాయం ఇచ్చాడు ఉప్పు నీరు ఇచ్చేస్తే చెట్లు ಬರ್ಸೋಕು ಗಾಳಿ ಬರ್ಸೋಕು ಏನು ಎಂಚೈತೆ ಜೋಕ್ಲಲ್ಲಿ ಗೊತ್ತು ಎಂಕೆ ಗೊತ್ತು ಆಂಡಲೆಲ್ಲ ದೆಯ್ಯಗಳು ಕೊರಗಜ್ಜೆ ಏನ ಇಲ್ಲ ಗುರ್ತು ಮಾಡ್ತಿದ್ದೆ ಐತ ಖುಷಿ ನನಗೆ. ದಶಪ್ರಣತಿ ಕಾರ್ಯಕ್ರಮದ ಕಾರ್ಯದರ್ಶಿ ಆಗಿರತಕ್ಕಂಥ ಜಗನ್ನಾಥ ಮುಕ್ಕೂರು ನಮ್ಮೊಂದಿಗಿದ್ದಾರೆ. ಇವರು ನೇಸರ ಯುವಕ ಮಂಡಲದ ಗೌರವಾಧ್ಯಕ್ಷರು ಹೌದು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿರುವಂತಹ ನಿರಂತರ ಸಕ್ರಿಯ ಆಗಿರತಕ್ಕಂತಹ ಗ್ರಾಮ ಪಂಚಾಯತ್ ಪೆರುವಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರತಕ್ಕಂತಹ ಜಗನ್ನಾಥ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. 10-15 ಜನ ಸಮಾನ ಮನಸ್ಕರ ಯುವಕರ ತಂಡ ಕಟ್ಟಿಕೊಂಡು ಈ ಭಾಗದಲ್ಲಿ ನಮ್ಮ ಹಿರಿಯ ಕೃಷಿಕರಾಗಿದ್ದಂಥ ದಿವಂಗತ ತಿರುಮಲೇಶ್ವರ ಭಟ್ ಇವರ ದಿವ್ಯ ಹಸ್ತೆಯಿಂದ ಉದ್ಘಾಟನೆ ನೇಸರ ಯುವಕ ಮಂಡಲ ಇವತ್ತು 10ನೇ ವರ್ಷ ಆಚರಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದಾಗ ನಮ್ಮ ಯುವಕರದ್ದು ಒಂದು ಕನಸಿತ್ತು. ನಾವು ಬರೀ
ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನಿತರ ಆಚರಿಸುವುದಲ್ಲ, ನಾವೊಂದು ಶಾಶ್ವತವಾಗಿ ಈ ಭಾಗದಲ್ಲಿ ನಮ್ಮ ನೇಸರ ಯುವಕ ಮಂಡಳದವರ ಗುರುತು ಇರಬೇಕು ಅಂತ. ಅದಕ್ಕಾಗಿ ನಾವು ಸಭೆ ಸೇರಿದಾಗ ನಾವು ಹೇಳಿದ್ದು, ಒಂದು ಆಸಕ್ತ ಮಹಿಳೆಗೆ ಒಂದು ಮನೆ ನಿರ್ಮಿಸುವುದು ಅಥವಾ ಒಂದು ಉದ್ಯಾನವನ ಮತ್ತು ಒಂದು ಸಾಲುಮರ ತಿಮ್ಮಕ್ಕ ಮತ್ತು ಇನ್ನೂ ಹಲವು ನಮ್ಮ ಯೋಜನೆಗಳಿದೆ. ಇದರಲ್ಲಿಗೆ 3 ಪ್ರಥಮ ಆದ್ಯತೆ ತಗೊಂಡು ಅದನ್ನು ನಾವು ನಿರ್ಮಿಸುವಂಥ ತೀರ್ಮಾನ ಮಾಡಿ ದಶಪ್ರಣತಿ ಒಂದು ಸಮಿತಿಯನ್ನು ಮಾಡಿದೆವು. ಅದನ್ನು ನಾವು ನಮ್ಮ ಊರಿನ ಹಿರಿಯರಾದ ಕಾನೋ ಗೋಪಾಲಕೃಷ್ಣ ಭಟ್ ಅವರ ಪುತ್ರರಾದ ನರಸಿಂಹ ಶರ್ಮಾ ಅವರ ಕೇಳಿಕೊಂಡು ಅವರು ಸಹ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ದಶಪ್ರಾಂತಿಯ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂಥ ಹಿರಿಯರಾದ ದಯಾಕರಳು ಅವರನ್ನು ಕೇಳಿ ಅವರು ಸಹ ಇದರ ಗೌರವ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರಾದ ಶಂಭಟ್ ನೀರ್ಕಾಜಿ ಅವರ ಪುತ್ರರಾದ ಸುಬ್ರಾಯ ಭಟ್ ಅವರನ್ನು ಕೇಳಿಕೊಂಡಾಗ ಅಥವಾ ಇನ್ನಿತರ ಉಮೇಶ್ ಕೆ ಎಂ ಅವರು ಕೇಳಿಕೊಂಡಾಗ ಹೊನ್ನಪ್ಪಣ್ಣ ಮತ್ತು ಊರಿನವರೆಲ್ಲ ಎಲ್ಲರೂ ಉತ್ತಮ ಮನಸ್ಸಿನಿಂದ ಒಪ್ಪಿಕೊಂಡು ಈ ಸಮಿತಿಯನ್ನು ರಚಿಸೆವು. ಅದರಾಗಿ ನಾವು ಇಲ್ಲಿ ಮನೆ ನಿರ್ಮಿಸಲು ಪ್ರಾರಂಭಿಸಿದಾಗ ಇದನ್ನು ಎಲ್ಲೂ ಬಂದು ವೀಕ್ಷಿಸಿ ಎಲ್ಲರೂ ಅವರಿಂದ ಆಗುವಂಥ ಪ್ರೋತ್ಸಾಹ ಮತ್ತು ಧನ ಸಹಾಯ ಇನ್ನಿತರ ಎಲ್ಲ ಪರಿಕರಗಳನ್ನು ಸ್ವಪ್ರೇರಣೆಯಿಂದ ನೀಡಿ ನಮಗೆ ಪ್ರೋತ್ಸಾಹಿಸಿದರೆ ಇವತ್ತು ಈ ಮನೆ ಆಗಬೇಕಾದ್ರೆ ಈ ನಮ್ಮ ಊರಿನ ಎಲ್ಲರ ಪ್ರೋತ್ಸಾಹದಿಂದ ಇದು ಆಗಿದೆ. ಮತ್ತು ನಾನು ಹೇಳ್ತೇನೆ ಯಾವಾಗಲೂ, ಹೊನ್ನಮ್ಮನಿಗೆ ಇವತ್ತೊಂದು ಯೋಗ ಉಂಟು ಅಂತ. ಆ ಯೋಗವನ್ನು ಅವಳು ಪಡ್ಕೊಂಡಿದ್ದಾಳೆ. ಯಾಕಂದರೆ ಇಷ್ಟ ತನಕ ಅವಳು ಕಷ್ಟ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಅವಳ ಜೀವನ ಉತ್ತಮವಾಗಲಿ ಅಂತ ನಮ್ಮ ಎಲ್ಲರ ಹಾರೈಕೆ ಮತ್ತು ಆ ದೇವರು ಸಹ ಅವಳಿಗೆ ಹಾರೈಸಿ. ಆದ್ದರಿಂದ ಊರಿನವರ ಮತ್ತು ಇಲ್ಲಿ ಸೇರಿರುವ ಎಲ್ಲರ ದಾನಿಗಳ ಸಹಾಯದಿಂದ ಇವತ್ತು ನಿರ್ಮಾಣ ಆಗಿದೆ. ಸಹಕರಿಸಿದ ಎಲ್ಲರಿಗೂ ಗೌರವಾಧ್ಯಕ್ಷನೇ ನೇಸರ ಯುವಕ ಗೌರವಾಧ್ಯಕ್ಷ ಧನ್ಯವಾದ ಹೇಳುತ್ತಾ, ನಮಗೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಿದ್ದೇನೆ. ಪೆರುವಾಜೆ ಗ್ರಾಮದ ಹೊನ್ನಮ್ಮ ಅನ್ನುವರು ನಿವೇಶನ ಇದ್ದರೂ ಮನೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲಿಯ ಯುವಕರ ತಂಡ ನೇಸರ ಅನ್ನತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಕಳೆದ 10 ವರ್ಷಗಳಿಂದ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ 10 ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊನ್ನಮ್ಮ ಅವರ ಮನೆಯ ಪರಿಸ್ಥಿತಿಯನ್ನು ಮನಗಂಡು ಎಲ್ಲ ಯುವಕರು ಸ್ವಯಂ ಪ್ರೇರಣೆಯಿಂದ ಪರಿಶ್ರಮ ಮತ್ತು ಪ್ರಯತ್ನದಿಂದ ಅತಿ ಸುಂದರವಾಗಿರತಕ್ಕಂಥ ಗೃಹದ ನಿರ್ಮಾಣ ಮಾಡಿ ಇವತ್ತು ಹೊನ್ನಮ್ಮ ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ನಾನು ನೇಸರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. 10 ವರ್ಷಗಳ ಕಾಲ ಅವರು ನಡೆಸ್ಕೊಂಡು ಬಂದಿರತಕ್ಕಂಥ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಪರಂಪರೆಗಳಿಗೆ ಕಿರೀಟಪ್ರಾಯವಾಗಿ ಅವರ ಹೃದಯ ಶ್ರೀಮಂತಿಕೆಯನ್ನು ಈ ಗೃಹ ಸಮರ್ಪಣೆಯ ಮುಖಾಂತರ ತಿಳಿಸಿದೆ. 10 ಯುವಕರು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಳ್ಳಿಯ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಹೇಗೆ ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಗೆ ತೊಡಗಿಸಿಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಆದರ್ಶ ಮತ್ತು ಇದೊಂದು ಇಡೀ ಜಿಲ್ಲೆಯ ಯುವಕ ಸಂಘಗಳಿಗೆ ಪ್ರೇರಣೆದಾಯಿಯಾಗಿರ್ತಕ್ಕಂಥದ್ದು. ಮನೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಇವತ್ತು ಪುತ್ತೂರಿನ ಮಾಜಿ ಶಾಸಕಿ ಆಗಿರತಕ್ಕಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಆಗಮಿಸಿದ್ದಾರೆ. ಮುಕ್ಕೂರು ಶಾಲಾ ಕಾರ್ಯಕ್ರಮ ಅಂತ ಹೇಳಿ ಬಂದಿದ್ದೆ. ಬಹುಶಃ ಇಡೀ ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬರು ಮೆಚ್ಚುವಂಥ ಕಾರ್ಯಕ್ರಮ. ಅದರಲ್ಲೂ ಹೊನ್ನಮ್ಮನಿಗೆ ಕೊಟ್ಟಂತಹ ಈ ಮನೆ ನನಗೆ ಈ ವಾಟ್ಸಪ್ಗಳಲ್ಲಿ ಬರ್ತಾಯಿತ್ತು, ಯಾರೋ ಪ್ಲ್ಯಾಸ್ಟಿಕ್ಕನ್ನು ತೆಗೆಯುವುದು, ಅಲ್ಲಿ ಬೇರೆ ಕಟ್ಟಿಕೊಡುವುದು, ಹೀಗೆಲ್ಲ ಇಂಥ ಕೆಲಸ ಮಾಡುವವರು ಇದ್ದಾರಲ್ಲ ಅಂತ ನೆನೆಸಿದ್ದೆ. ಅದು ಬಂದು ನಮ್ಮ ಕಾಲಬುಡದಲ್ಲೇ ಅಂಥ ಯುವಕರು ಇದ್ದಾರೆ ಅಂತ ಹೇಳುವುದನ್ನು ಇವತ್ತು ನಮ್ಮ ಕುಂಡಡ್ಕದ ನೇಸರ ಯುವಕ ಮಂಡಲದ ಯುವಕರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಹೊನ್ನಮ್ಮನಿಗೆ ಪುನರ್ಜನ್ಮ ಕೊಟ್ಟ ಹಾಗೆ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. 2 ಮಕ್ಕಳ ತಾಯಿ, ಗಂಡನ ಇಲ್ಲ, ಹೆತ್ತವರು ನೋಡುವವರು ಯಾರೂ ಇಲ್ಲದಿದ್ದಾಗ ಸೋದರರಂತೆ ನಿಂತಹ ಯುವಕ ಮಂಡಲ ನಿಜವಾಗಿಯೂ ಸಮಾಜಕ್ಕೆ ಒಂದು ಮಾದರಿ ಆದರ್ಶ ಅಂತ ಹೇಳ್ಬೋದು. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ ತರ್ಪಲ್ನ ಕಟ್ಟಡದಿಂದ ಒಂದು ಸಣ್ಣ ಮಟ್ಟಿನ ಸುವ್ಯವಸ್ಥಿತವಾದ ಮನೆ, ಒಂದು ಎದುರು ಚಾವಡಿ ಇರ್ಬೋದು, ಒಂದು ಸಣ್ಣ ಅವರಿಗೆ ಒಂದು ಬೇಕಾದಂಥ ಹಾಲು, ಒಂದು ಕಿಚನ್ ಎಲ್ಲ ಬಿಟ್ಟು ಟಾಯ್ಲೆಟ್ ಸಮೇತ ಶೌಚಾಲಯ ಮಾಡಿಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಕೆಲಸ. 10 ವರ್ಷದಲ್ಲಿ ಹತ್ತೂರಿಗೆ ಸುದ್ದಿ ಆಗುವಂತಹ
ಜನರು ಮೆಚ್ಚುವಂಥ ಕೆಲಸ ಮಾಡಿದಂಥ ಯುವಕ ಮಂಡಲ ಇನ್ನೂ ಹೆಚ್ಚು ಬೆಳಗ್ತಾ ಬರಲಿ, ಒಳ್ಳೆಯ ಹೆಸರು ಪಡೀಲಿ. ಹಾಗೆಯೇ ಈ ಮನೆಯಲ್ಲಿ ವಾಸ ಮಾಡುವಂತಹ ಹೊನ್ನಮ್ಮ ಮತ್ತು 2 ಮಕ್ಕಳು ಅವರು ಒಂದು ಸಮಾಜಕ್ಕೆ ಆದರ್ಶ ಮಕ್ಕಳಾಗಲಿ. ಆದರೆ ಒಂದು ಸಣ್ಣ ನೋವೇನೆಂದರೆ SC ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಹಿಳೆಗೆ ಕೂತ್ಕೊಳ್ಳಿಕ್ಕೆ ಮನೆಗೆ ಅಡಿ ಒಂದು ಜಾಗ ಇಷ್ಟು ನಮ್ಮಲ್ಲಿ ಸಿಗುವುದಿಲ್ಲ, ಅದಕ್ಕೆ ಕರೆಂಟು ಸಿಗುವುದಿಲ್ಲ, ಆಕೆಗೆ ಕಾರ್ಡು ಸಿಗುವುದಿಲ್ಲ ಅಂತ ಆದರೆ ಈ ಯೋಜನೆಗಳು ಭಾಳಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ CM. ಆದರೆ ನಿಜವಾಗಿಯೂ ನಮ್ಮನಂಥವರಿಗೆ ಸಿಗಲಿಲ್ಲಲ್ಲ ಅಂತ ನೋವಾಗ್ತಾ ಇದೆ. ಆದರೆ ಎಲ್ಲರೂ ಸೇರಿ ಅದಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ಆಕೆಯ ಬದುಕು ಹಸನಾಗಲಿ, ಯಾವತ್ತು ಒಳ್ಳೆಯದಾಗಲಿ. ಯುವಕ ಮಂಡಲ ಹೀಗೇನೆ ಒಳ್ಳೆ ಕೆಲಸ ಮಾಡಲಿ. ನೋಡಿದ್ರಲ್ಲ ವೀಕ್ಷಕರೇ, ಪೆರುವಾಜೆ ಗ್ರಾಮದ ಕುಂಡಡ್ಕದಲ್ಲಿ ನೇಸರ ಯುವಕ ಮಂಡಲದ ವತಿಯಿಂದ ಶಾಶ್ವತ ಯೋಜನೆಗಳಲ್ಲಿ ಒಂದಾದಂಥ ಮನೆ ನಿರ್ಮಾಣ ಕಾರ್ಯ ಇವತ್ತು ನಡೆದಿದೆ. ಈ ಕಾರ್ಯಕ್ರಮ, ಮನೆಯ ನಿರ್ಮಾಣದ ಇವತ್ತಿನ ಈ ಹಸ್ತಾಂತರ ಕಾರ್ಯಕ್ರಮದ ಯಾವುದೆಲ್ಲ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಆಗಿವೆ ಎಂಬುದನ್ನು ನೋಡಿದಿರಿ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಬೆಳ್ಳಾರೆ ಜೊತೆ ಗಣೇಶ್ ಕುಕ್ಕುದಡಿ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್, ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್, ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ.